ಏನ್ ಬರಕ ಏನ್ ಮಾಡ್ತೀವಿ ಇತ್ಲಲ್ಲಿ? ಏನ್ ಮಾಡೋಣವ, ಒಂದೆರಡು ಹೂ ಬಿಟ್ಟಿದೋ ಫೋಟೋ ಕಾಯ್ತದೆ ಅಂತ ಕಿತ್ಕೊತೇವೆ. ಆಯ್ತಾ ನಾಷ್ಟ? ಹ್ಞೂ ಅಕ್ಕ ಆಯ್ತು. ನಿಂದು? ನಂದು ಆಯ್ತು ಕಣವ. ಏಕೆಲ್ಲೂ ಹೋಗಿಲ್ವಾ ಕೆಲ್ಸಕ್ಕೆ? ಇಲ್ಲ ಹೋಗಿಲ್ಲ, ಇವತ್ತು ನನ್ನ ಮಗಳ ಮನೆಗೆ ಹೋಗಿದ್ದೆ. ನಾಳೆಯಿಂದ ಹೋಗದ ಅಂತ ಈಗ ಬಂದೆ. ಚೆನ್ನಾಗಿದ್ದಾಳ ಮಗಳು? ಹ್ಞೂ ಚೆನ್ನಾಗವಳೆ. ಆಮೇಲೆ ಏನೋ ಕೇಳ್ಬೇಕು ಅನ್ಕಂಡೆ. ನಿಮ್ಮ ಮನೆ ಮುಂದ್ಗಡೆ ಅವಳಲ್ಲವ ಆ ಕೆಂಪಿ ಮಗಳು ಓಡೋಗ್ಬಿಟ್ಟಿದ್ದಾಳೆ ಅಂತೆಲ್ಲ. ಅಯ್ಯೋ ಮೆತ್ತು ಮಾತಾಡು ಕೇಳಿಸ್ಕೊಂಡ್ರೆ ಬಿಟ್ಟಾಳ. ಎಲ್ಲಿದ್ದಳು ಕಾಣ್ತಿಲ್ಲ, ಒಳಗಿದ್ದಾಳೇನೋ. ಅವ್ನು ಜಗ್ಲಿ ಮೇಲೆ ಕೂತಿದ್ದಾಳೆ ನೋಡು. ಇಲ್ಲ ಕೂತಿಲ್ಲ, ಬೆಂಗಳೂರು ಗಂಟೆ ಹೋಗಿದ್ದಾಳಂತೆಲ್ಲ. ಒಬ್ಳೆಯ ನೋಡಕ್ಕೆ ಅಂತ ಬುದ್ಧಿ ಕಲ್ತಿದ್ದಾವೆ ಹೆಣ್ಣು. ಈಗ 19-20 ವರ್ಷವೂ ಇರಬೇಕು. ಅದು ಹೆಂಗೆ ಓದವ ನಂಬ್ಕೊಂಡು ಬೆಂಗಳೂರು ಗಂಟ ಒಬ್ಬೊಬ್ಬರೇ ಹೋದ್ರೆ ಈಗ ಬೇರೆ ಕಾಲ ಸರಿ ಇಲ್ಲ ಅನ್ಕನವ. ಅದುವೇ ಇದು ಫೋನಲ್ಲಂತೆ ನಂಬರ್ ಸಿಕ್ಕಿ ಹಂಗೆ ಮಾತಾಡ್ಕೊಂಡು ಮಕಾನ ನೋಡಿದಾರೋ ಇಲ್ವೋ ನೋಡ್ದಾವೇನ. ನಾವೆಲ್ಲೋದು ಅಡ್ಡಿ ಅಂತೀವಿ, ಮಳ್ಳಿ ಹಂಗೆ ಮನೇಲೆ ಇದ್ಕೊಂಡು ಎಂತ ಕೆಲಸ ಮಾಡೋಳೆ. ಏನೋ ಮಾಡ್ಕೊಳ್ಳಿ ಬಿಡು, ನಮ್ಗೇನು ಕಂಡರ ಮನೆ ವಿಷಯ ಹೆಂಗಾರು ಮಾಡ್ಕೊಳ್ಳಕು. ಅದು ನಿಜನೇ, ಯಾಕೆ ಬಿಡು. ನಿನ್ ಸೊಸೆ ಅವಳವ್ರ ಅಪ್ಪನ ಮನೆಗೆ ಹೋಗೋಳೆ. ನಾಳೆ ಒಂದು ವಾರ ಆಯ್ತು ಕಣವ ತಮ್ಮನ ಮದ್ವೆ ಅಂತ ಹೋಗಿ ಇನ್ನೂ ಬಂದಿಲ್ಲ. ಐಕ್ಳು ಮಾತ್ರ ಸ್ಕೂಲ್ಗೆ ಹೋಯ್ತವೆ ಅಂತ ಇಲ್ಲೇ ಬಿಟ್ಟವಳೆ. ಅಯ್ಯೋ ನಾನೇ ನೋಡ್ಕೊತಾವನಿ. ಓಕೆ ಇರುದಿ ಬಟ್ಟೆ ಕುಕ್ಕಿ ಸ್ಕೂಲ್ಗೆ ಹೋಗೋಷ್ಟೆಲ್ಲ ಅಡುಗೆ ಮಾಡಿ ಆ ಬಾಕ್ಸ್ಗೆಲ್ಲ ಹಾಕೊಟ್ಟು ನಾನೇ ನೋಡ್ಕೊತಾವನಿ. ಇನ್ನು ಏನು ಮಾಡಿ ಇನ್ನೊಂದು ವಾರ ನೋಡ್ಕೊತೇ ಬರ್ತೀನಿ ಅಂತಾಳೆ. ಅವಳ್ದೆ ಕಣವ ಓಡಾಟ ತಮ್ಮನ ಮದ್ವೆಗೆ. ವಾ ಸೀರೆ ತಂದಿದ್ದಾಳ ನಿನ್ಗುವೆ? ಅಯ್ಯೋ ತಂದವಳೆ ಸುಮಾರಾಗಿರೋದು. ಆಕೆನೂ ಒಲೆ ಕೊಟ್ಟವಳೆ ಅವಳೆ. ಏನ್ ಸಾಂಬಾರ್ ಮಾಡಿದೆ? ಅಯ್ಯೋ ಮಳವಳಿ ಕಳ್ಸಾರು. ಬಾ ಊಟ ಮಾಡುವೆ? ಬೇಡ. ಆಯ್ತು. ಇಲ್ಲೇನ್ ಮಾಡ್ತಿದಿ? ಅಯ್ಯೋ ಅದಕ್ಕ ಮರ ಹೆಂಗ್ ಕೂಕತ್ತದಿ? ಮತ್ ಇನ್ನೇನು ಎಲ್ಲಿಂಗ್ ಸುತ್ತ ಹೋಯ್ತದಿ ನೀನು? ಬಿದ್ಯಾ ಗೊತ್ತಿಲ್ವಾ ಇಷ್ಟೊತ್ತು ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂತ? ಬಾ ಊಟ ಕೊಡ್ಬಾ. ಓ ಆಲಿ ಟೈಮ್ ಆಯ್ತು, 2 ಗಂಟೆ. ಇನ್ನೇನವ ಇನ್ನು ಹಂಗೆ ಕೂತಿದ ಟೈಮು? ಹೋಗು ಊಟ ಗೀಟಗ ಹಾಕೊಡೋಗು. ಬಾ ಬೇಗ ಹೋಗ್ಬೇಕು. ಅಲ್ಲಿ ಇಲ್ಲಿ ಮಾತಾಡ್ತಾ ನಿಂತ್ಕೊತಾಳೆ. ಇವನ್ಗೊಂತಾರ ಎಲ್ಲೂ ನಿಂತ್ಕೊಳಕ್ ಕುತ್ಕೊಳಕ್ ಬಿಡಕ್ಕಿಲ್ಲ. ಯಾಕ ಒಂಚೂರು ಸಾರಿದ್ರೆ ಕೊಡಕ ಬೋರಕ್ಕ. ರಾತ್ರಿ ಸಾರಿ ತಂದ್ಬಿಟ್ಟು ಅಕ್ಕಿ ಹಾಕ್ತೆ ನಾನು ಉಣ್ಕೊಂಡೆ. ಈಗ ಸಾರು ಒಂಚೂರು ಅದೇ ಬೈತಾನೆ ಸಾರು ಮಾಡಿಲ್ಲ ಅಂತ. ಅನ್ನ ಆಯ್ತು, ಒಂಚೂರು ಸಾರು ಕೊಡಕ. ನೊಬ್ಬನಿಂಗೆ ಆಕಾಶ್ ಕೊಡು, ಒಂದು ಮಿಳ್ಳೆಲಿ ಸಣ್ಣ ಮಿಳ್ಳೆಲಿ. ಸರಿ ತಡೆಯವ ಕೊಟ್ಟನು. ಬಾ ಆಯ್ತು ಕೊಟ್ಟನು. ಅಯ್ಯೋ ಅದಕ್ಕೇನಂತೆ ಹಂಗೋ ಮಾತಾಡ್ತಾ ನಿಂತ್ಕೊಂಡಿದ್ಕುವೆ ಸಾರಾರು ಸಿಗ್ತವೆ. ಓ ಇಲ್ಲಿದ್ಯಾ? ಓ ಇದೆ ಕಣ. ಇನ್ನೂ ಹೋಗಿಲ್ವಾ ನೀನು? ಎಲ್ಗೋಗನೆ ಕಾಸು ಕೊಡ್ದಾನೆ ನೀನು ನಾಟಕ ಆಡ್ತಾ ಇದ್ಯಾ? ಅಯ್ಯೋ ಇದ್ಯಾ ಕಣಂಗ್ ಮಾತಾಡಿ. ಕೊಟ್ನಲ್ಲ 500 ರೂಪಾಯಿ. 500 ರೂಪಾಯಿ ಅಡ್ವಾನ್ಸ್ ಅಂತ ತಾನೇ ಕೊಟ್ಟಿದ್ ನೀನು? ಅಯ್ಯಪ್ಪ ಅಡ್ವಾನ್ಸ್ 500 ರೂಪಾಯಿ. ಅಡ್ವಾನ್ಸ್ ಬೇರೆ ಕೊಡ್ಬೇಕಾ? ನಾನು ಫುಲ್ ಕೊಟ್ಟಿರೋದು 500 ರೂಪಾಯಿ. ಇನ್ನು ಯಾಕೆ ಇಲ್ಲೇ ಇದ್ದಿ ನೀನು? ಹೋಗ್ದಾನೆ ನಿಮ್ಮ ಊರಿಗೆ. ಚೆನ್ನಾಗಿ ಮಾತಾಡ್ತಿದ್ದಿ ಕಂಡು ಬಿಡತಾಯಿ ನೀನುವೆ. 500 ರೂಪಾಯಿ ಕೊಟ್ಟಿದ್ದು ಅದನ್ನ ಅಡ್ವಾನ್ಸು. ಒಟ್ಟು 5,000 ಕೊಡ್ಬೇಕು. ನೀನು 500 ರೂಪಾಯಿ ಕೊಟ್ಟಿದ್ದಿ. ಇನ್ನು 4,500 ರೂಪಾಯಿ ಕೊಡ್ಬೇಕು. ಏನು ನಿನ್ನ 4,500 ಕೊಡ್ಬೇಕಾ? ಅಯ್ಯೋ ಏನಣ್ಣ ಮಾತಾಡ್ತಿದ್ದಿ? ನಾ ಒಂದೆರಡು ಮಾತು ನಿನ್ಗೂ ಹುಷಾರಿಲ್ಲ ಕಣಮ್ಮ, ನೀನು ಬದುಕಕ್ಕಿಲ್ಲ ಅಂತ ಹೇಳೋದಕ್ಕೆ 5,000 ರೂಪಾಯಿ ಕೊಟ್ಟಾರೆ ಯಾರೇ? ಇಲ್ಲ ಮತ್ತೆ 500 ರೂಪಾಯಿ ಕೊಟ್ಬಿಟ್ಟು ನಾವೇ ಮಾಡ್ಬಿಡು. ಸುಳ್ಳು ಹೇಳೋದು ಅಂದ್ರೆ ಏನು ನಿಜವಾದುವೆ? ಆ ಥರ ಸುಳ್ಳು ಹೇಳ್ಬೇಕು ಅಂದ್ರೆ ಮುಂದೇನೋ ನಮಗೆ ಪ್ರಾಬ್ಲಮ್ ಆಯ್ಕಿಲ್ವಾ? ಅಯ್ಯೋ ಅಣ್ಣ ಹಂಗೇನು ಆಯ್ಕಿಲ್ಲಕತ್ತೆ. ಹೋಗು. ನೀನೇನಾದ್ರು ಊರಿಗೆ ಹೋಯ್ತಿದ್ದ ಇಲ್ಲ ನಮ್ಮೂರಿಗೆ ಬರ್ತಿದ್ದ? ನೀನು ಯಾರು ನೋಡಿರೋರು ಯಾರು ಗೊತ್ತು? ಕೇಳಿದ್ರೆ ನಾನು ಕೇಳ್ತಾರೆ ನಿನ್ನ ನುಡಿಕ ಬಂದಾರ. ನಾನೆಲ್ಲೋ 500 ರೂಪಾಯಿ ಅಂತ ಕೊಡ್ರೆ 5,000 ಅಂತೀಯಲ್ಲ, ಆ ಪಟ್ಟಿ ದುಡ್ಡ? ಇಲ್ಲ ನಂತಾವು ಅಷ್ಟೇ ಕೊಡೋದು ನಾನು 500 ರೂಪಾಯಿ. ಅದೆಲ್ಲ ನನಗೆ ಗೊತ್ತಿಲ್ಲ. ನೀನು ಮೊದಲೇ ಹೇಳಿದ್ರೆ ಬರೀ 500 ರೂಪಾಯಿ ಕೊಡೋದಂದ್ರೆ ನಾನು ಬರ್ತಾನೆ ಇರ್ತಿಲ್ಲ, ಅಲ್ಲಿ ಬಂದು ಸುಳ್ಳು ಹೇಳ್ತಾನೆ ಇರ್ತಿಲ್ಲ. ನಾನೆಲ್ಲ ಒಂಚೂರು ಅಡ್ವಾನ್ಸ್ ಕೊಡ್ತಾವ್ರೆ ನೀನು ಅದೇ ದುಡ್ಡು ಮಾಡ್ಕೊಂಡಿದ್ದಿ. ಬೇಡ ಬಿಡು, ನೀನು 500 ರೂಪಾಯಿ ನೀನು ನಾನು ವಾಪಸ್ ಕೊಟ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನಿಜ ಹೇಳ್ಬಿಟ್ಟು ಬರ್ತೀನಿ. ಅಯ್ಯೋ ನನ್ನ ಕೈಯೋಗ ಇದೇನು ನೀನು ಹಿಂಗೆ ಮಾತಾಡ್ತಿದ್ದಿ? ನೀನು ನಂಬಿದ್ಕೆ ಹಿಂಗ ಮಾಡ ನೀನು. ಮತ್ತಿನ್ನೇನಮ್ಮ ದುಡ್ಡು ಕರೆಕ್ಟಾಗಿ ಕೊಡಂಗಿದ್ರೆ ಕೆಲಸ ಮಾಡಿಸ್ಬೇಕು, ಇಲ್ಲ ಸುಮ್ಮನಿರ್ಬೇಕು. ಓ ನಾನು ಇನ್ನೊಂತ ಒಪ್ಕೊಂಡಿದ್ದೆ. ಅಲ್ಲಿ ಬಿಟ್ಬಿಟ್ಟು ನೀನು 5,000 ರೂಪಾಯಿ ಕೊಡ್ತೀಯ ಅಂತ ಬಂದ್ರೆ ನೀನು ನೋಡ್ರೆ ಹಿಂಗಂತೀಯಲ್ಲ, ಅಲ್ಲೂ ಇಲ್ದಂಗಾಯ್ತು. ಅವರು ಬೇಡ ಬಿಡು ಅಂದರು. ಅದೇ ಕಮ್ಮಿ ನಾನು ಕೇಳಿರೋದು. ಏನು ಜಾಸ್ತಿ ಮಾತಾಡ್ಬಿಡ. ದುಡ್ಡು ಕೊಟ್ಟಿಯೋ ಇಲ್ಲ ನಾನು ಹೋಗಿ ಎಲ್ಲ ಸತ್ಯ ಹೇಳ್ಬಿಡೋಣ. ನೀನೇ ಹೇಳ್ಸಿದ್ದು ನೀನೇ ಮಾಡಿದಂತ ಎಲ್ಲಾನು ಹೇಳ್ಬಿಡ್ತೀನಿ ಅಮ್ಮಂಗೆ. ಅಯ್ಯೋ ಶಿವನೇ, ಇದು ಒಳ್ಳೆ ಕಾಟ ಆಯ್ತಲ್ಲ ನನಗೆ. ಅಣ್ಣ ಇದು ಏನಣ್ಣ ಹಿಂಗೆ ಮಾತಾಡ್ತಿದ್ದೀನಿ ನೀನು? ಒಂಚೂರು ಕಮ್ಮಿ ಮಾಡ್ಕೊ. ಬರೀ ಒಂದು 4 ಲೈನ್ ಹೇಳೋಕ್ಕೆ ನೀನು 5,000 ದುಡ್ಡು ತಗೊಂಡಾರ? ನಿನ್ನ ಅಮ್ಮ ಕಾರಣ ನಮ್ಮ ತಗೋ ದುಡ್ಡಿಲ್ಲ, ಹಸಿ ಕಮ್ಮಿ ಮಾಡ್ಕೊಳ್ಳೋಣ ಪ್ಲೀಸ್. ಆಯ್ತಾಯ್ತು ಹೇಳ್ತಿ ಅಂತ 500 ರೂಪಾಯಿ ಬಿಡ್ತೀನಿ. 4,000 ಕೊಡಬೇಕಿತ್ತು, 4,000 ಕೊಟ್ಬಿಡು. ಹಾಂ 4,000ವಾ? ಅಷ್ಟೊಂದು ದುಡ್ಡು ನಂತರ ಎಲ್ಲಿ ಬಂದದಣ್ಣ? ಇದೆಲ್ಲ ಮೊದಲೇ ಯೋಚನೆ ಮಾಡಬೇಕಿತ್ತು. ಆಯ್ತು ಬಿಡು, ನಿನ್ನ ದುಡ್ಡು ಬೇಡ ಏನು ಬೇಡ, ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತು. ಬೇಡ ಬಿಡು. ನಿಂತ್ಕೋಣ ಆಯಿತು. ಕರ್ಮ. ಆಯ್ತು ಬಿಡೋಣ, ನೀನೇನು ಮಾಡಿ ಹೇಳಿದ ತಪ್ಪಕ್ಕೆ ಕೊಡ್ತೀನಿ 4,000. ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ಸರಿ ಕೊಡು. ಅಯ್ಯೋ ಅಣ್ಣ ನಿಂತಿದ್ದ ಜಾಗದಲ್ಲೇ ಕೊಡು ಅಂದ್ರೆ ಎಲ್ಲಿ ಬಂದದಣ್ಣ? ನಾವು ಕೂಲಿ ಮಾಡ್ಕೊ ಉಣ್ಣೋರು. ಹೊಸ ದಿನ ಟೈಮ್ ಕೊಡು, ಗ್ಯಾರಂಟಿ ನಿನ್ನ ದುಡ್ಡು ನಾನು ಮೋಸ ಮಾಡಲ್ಲ, ಕೊಟ್ಟೆ ಕೊಡ್ತೀನಿ. ಅದೆಲ್ಲ ನನಗೆ ಗೊತ್ತಿಲ್ಲ, ಈಗಲೇ ಬೇಕು. ಅಯ್ಯೋ ಪ್ಲೀಸ್ ಕಣ ನಿಂದ ಅಮ್ಮಯ್ಯ. ಅಯ್ಯೋ ಇದೊಳ್ಳೆ ಕತೆ ಆಯ್ತಾ ನನಗೆ. ಸರಿ ಆಯ್ತು, ಇನ್ನೊಂದು ವಾರ ಗಿರ ಇಲ್ಲ, ನಾಳೆ ಇಷ್ಟೊತ್ತಿಗೆ ನಾನು ಬಂದೇ ಬರ್ತೀನಿ ನಿಮ್ಮ ಮನೆ ತಕ್ಕೆ. ಅವಾಗ ಕೊಟ್ಟರೆ ಬಚಾವಾಯ್ತಿ. ಇಲ್ಲಾಂದ್ರೆ ನಾನು ಏನು ಮಾಡ್ಬೇಕು ನಂಗೆ ಗೊತ್ತು. ನಾಳೆ ಬರೋಷ್ಟರಲ್ಲಿ 4,000 ರೆಡಿ ಮಾಡಿಟ್ಟಿದ್ರೆ ಸರಿ. ಇಲ್ಲಾಂದ್ರೆ ಅವಾಗ ತೋರಿಸ್ತೀನಿ ನಾನು ಏನು ಅಂತ. ಅಯ್ಯೋ ಭಗವಂತ,
ಇದೊಳ್ಳೆ ಸಂಕಟ ಆಯ್ತಲ್ಲಪ್ಪ. ಅಷ್ಟೊಂದು ದುಡ್ಡು ಹೇಳ್ತಾನೆ. ನಾನೆಲ್ಲ ಬರೀ 500 ರೂಪಾಯಿ ಅಂದ್ರೆ ಅವ್ನ ಮನ್ಕಾಯಿ ಹೋಗ ಆ ಪಾಟಿ ದುಡ್ಡು ತಗೊಂಡಾರ 5 ನಿಮಿಷದ ಕೆಲಸಕ್ಕೆ. ಕೊಡ್ಲಿಲ್ಲ ಅಂದ್ರೆ ಹೋಗಿ ಹೇಳ್ಬಿಡ್ತೀನಿ ಅಂತ ಬರೀ ಎದುರಿಸ್ತಾನಿಲ್ಲ. ಅಷ್ಟೊಂದು ದುಡ್ಡು ಕೊಡೋಕೆ ಹೊಟ್ಟೆಲ್ಲ ಉರಿತದೆ. ಏನು ಮಾಡೋದು? ಅಷ್ಟೊಂದು ದುಡ್ಡು ಕೊಡೋಕ್ತಾನೆ ಎಲ್ಲಿದ್ದದು? ತಡಿ ಬಂಗಾರಿಗಾರ ಫೋನ್ ಮಾಡ್ದೆ. ಹಲೋ ಹೇಳಮ್ಮ, ಏನು ಮಾಡ್ತಿದ್ದಿ? ನಾನೇ ಫೋನ್ ಮಾಡದ ಅನ್ಕೊಂಡಿದ್ದೆ. ಅಮ್ಮ ಏನು ಗೊತ್ತಾ? ಏನೇ ಅದೇ ಕಣಮ್ಮ, ನಾವು ಮಾಡಿ ಪ್ಲ್ಯಾನು ವರ್ಕ್ ಆಯ್ತೈತೆ. ಅತ್ತೆ ಇನ್ನ ಈಗ ಜಾಸ್ತಿ ದಿನ ಬದುಕಕ್ಕಿಲ್ಲ, ಯಾವಾಗ ಅಂತ ಹೇಳಕ್ಕಿಲ್ಲ ಅಂತ ಹೇಳಿದ್ವಲ್ಲ. ಅದಕ್ಕೆ ಅತ್ತೆ ಇವಾಗ ಅಯ್ಯೋ ನಾನು ಯಾವಾಗ ತರ್ತಾನೋ ಏನೋ ಅಂದ್ಬಿಟ್ಟು ಅಚ್ಚಕಟ್ಟಾಗಿ ಉಣ್ಕ ತಿನ್ಕ ಸಾಯದ ಅಂದ್ಬಿಟ್ಟು ಬೆಳಿಗ್ಗೆ ಕಾಫಿ ಕಾಯಿಸ್ಬಿಟ್ಟು ಬ್ರೆಡ್ ಎಲ್ಲ ತಗೊಬಂದ್ಬಿಟ್ಟು ಚೆನ್ನಾಗಿ ತಿಂತು. ಬೆಳಿಗ್ಗೆಗೂ ಅಷ್ಟೇ ಜೊತೆ ತಂಗ್ಳನ ಆಯ್ತಾ, ಅದಕ್ಕೆ ಮಜ್ಜಿಗೆ ಗಿಜಿಯಲ್ಲಿ ಉಣ್ಕೊಳ್ಳೋದ ಅಂತ ಇಷ್ಟಿನ. ಇವತ್ತು ಚಿತ್ರಾನ್ನ ಮಾಡು ಅದ್ನಿ ಅಂತೂ ನಾವು ಅನ್ಕೊಂಡಿದ್ದಂಗೆ ಎಲ್ಲ ಆಯ್ತು. ಅದಕ್ಕನವ ಹೋಗ್ತಾರ ಕಾಫಿ ಬೆಡ್ಡು ಮಧ್ಯ ಬೆಳಿಗ್ಗೆ ನಾಷ್ಟ ಚಿತ್ರಾನ್ನ, ಮಧ್ಯಾಹ್ನಕ್ಕೂ ಅಷ್ಟೇ ತರಕಾರಿ ತಂದು ಸಾರು ಮಾಡು ಅಂತ ಹೇಳ್ತು ಕಣವನು. ಮತ್ತೆ ಅವನ ಕೈಲಿ ಕಾಸನ್ನು ಕೊಟ್ಟು ಕಳಿಸ್ತು, ಹೋಗಿ ತರಕಾರಿ ತಗೋಬ ಅಂತ. ಹೆಂಗೋ ಕಣವ ನಿನ್ ಕೊಟ್ಟಿದ್ ಪ್ಲಾನು ವರ್ಕ್ ಆಯ್ತು. ನಾವ್ ಅನ್ಕೊಂಡಂಗೆ ಎಲ್ಲ ಆಯ್ತದೆ. ನನಗಂತೂ ಖುಷಿ ಆಯ್ತಲ್ಲ. ಅಯ್ಯೋ ಖುಷಿ ಆಮೇಲೆ ಪಡುವಂತೆ. ಅದೇ ಕಣೆ ಮಗ ನೆನೆ ಬಂದಿದ್ನಲ್ಲ ವಯ್ಯ ಹೇಳಕ್ಕೆ ಅಂತ. ಅವನು ದುಡ್ಡು ಕೊಡು ಅಂತ ನಿಂತ ಅನ್ಕನೆ. ಕೊಡ್ನಿಲ್ವಾ? ಕೊಟ್ಟೆ ಅಂದೆ ಮತ್ತೆ? 500 ರೂಪಾಯಿ ಕೊಟ್ಟೆ, ನಾನೇ ಕೊಟ್ಬಿಟ್ಟೆ ಕರ್ಕ ಬಂದಿತ್ತು. ಅವ್ನು ನೋಡಿದ್ರೆ ಅದು ಅಡ್ವಾನ್ಸು ಇನ್ನೂ 4,000 ಕೊಡ್ಬೇಕು. 5,000 ಬೇಕಾಗಿರೋದು ನನಗೆ ಅಂತಾನೆ. 5,000ನಾ? ಮೌ ಅಷ್ಟೊಂದು ದುಡ್ಡು ಹೇಳ ನೀನು? ಅಯ್ಯೋ ನನಗೇನು ಹೇಳಲೇ ಇಲ್ಲ ಕಣೆ ಅವನು. ನಾನು 500 ರೂಪಾಯಿ ಕೊಟ್ಟಿದ್ದಕ್ಕೆ ಇಸ್ಕೊಂಬಂದ ಸುಮ್ಮನೆ. ಸರಿ ಬಿಡು, ನೀನು ಇನ್ನು ಮೊದಲೆಲ್ಲ ಮಾತಾಡ್ಕೋಬೇಕು ತಾನೆ. ಈಗ ದಿಢೀರಾಗ 5,000 ಅಂದ್ರೆ ಹೆಂಗವ? ಏನು ಮಾಡಿ ಅಷ್ಟೊಂದು ದುಡ್ಡಿಗೆ? ಅಯ್ಯೋ ನಂತವ್ರು ಬಂದದ ಮಗ, ಅದಕ್ಕೆ ನಿನಗೆ ಫೋನ್ ಮಾಡಿದೆ ನಿಂತ ಇದ್ರೆ ಕಳಿಸ್ನಿ ಅಂತ. ಅಷ್ಟೊಂದು ದುಡ್ಡು ನಂತವೆಲ್ಲ ಒಯ್ದದು. ಅಯ್ಯೋ ಅವ್ನು ಬೆನ್ನು ಬಿದ್ದು ಬೇತಾಳ ನನಗೆ. ನಾಳೆ ಹೇಳ್ತಾನೆ ಅವನೇ ಕಣವ, ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾನು ಹೋಗಿ ನಿಜ ಹೇಳ್ಬಿಡ್ತೀನಲ್ಲಿ ಅಂತಾನೆ. ಅಯ್ಯೋ ಹಂಗೆಲ್ಲಾರು ಮಾಡ್ಬಿಟ್ಟು ಅನ್ಕನವ. ಹೆಂಗಾರು ದುಡ್ಡು ಮಾಡ್ಕೊಡವ? ನಾನೆಲ್ಲ ಮಾಡ್ಕೊಳಂದ್ರೆ ನೀನೇ ಹೆಂಗೋ ಮಾಡ್ಕೊಡು. ನಿಂಗೆ ಅಣ್ಣ ತವಿದ್ರೆ ಈಸ್ಕೊಡು. ಸರಿ ಬಿಡು, ನೀನು ಒಂದೊಂದೆಲ್ಲ ಎಡ್ವರ್ಟ್ ಮಾಡೋದು. ಕೇಳ್ತೀನಿ ತಾಡಿ ಅವನ್ ತವ ಇದ್ದದೋ ಇಲ್ವೋ. ನೀನು 2 ಸಾಲ ಇಸ್ಕೊಡವ, ಆಮೇಲೆ ಬೇಕಾದ್ರೆ ನಾನು ಕೊಟ್ಟೆನಂತೆ ನಾನೇ. ಯಾರ ಮಗ ಅಪ್ಪಟ್ಟಿ ಸಾಲ ಕೊಡೋದು ನಿನಗೆ ಗೊತ್ತು. ಯಾರು ಕೊಡೋಕ್ಕಿಲ್ಲ ಕಣೆ. ಅವ್ನು ಬೇರೆ ನಾಳೆ ನಾನೊಂದು ವಾರ ಟೈಮ್ ಕೇಳಿದ್ನ ನಾನು. ಇಲ್ಲ ನಾಳೆಗೆ ನಾನು ಬಂದೇ ಬರ್ತೀನಿ, ಕೊಡ್ನಿಲ್ಲ ಅಂದ್ರೆ ನಾನು ಹೋಗಿ ಹೇಳ್ತೀನಿ ಅಂತಾನೆ. ಹೆಂಗಾರು ಮಾಡನೆ ನಾನು 2,000 ಕೇಳ್ತೀನಿ. ಆದರೆ ನನಗೆ ಗ್ಯಾರಂಟಿ ಮಾಡಿಕೋಬೇಡ. ನೀನು ಹೆಂಗಾರು ಮಾಡ್ಕೊಡು ನಿಂದ ಅಮ್ಮಯ್ಯ ಅಂತೀನಿ. ಇದೇನವ ಹಿಂಗಂತಿದಿ? ಎಲ್ಲಿ ಬಂದದವ ದುಡ್ಡು? ನಾನೇನೇ ಮಾಡನೆ. ನಾನು ಆದಷ್ಟು ಟ್ರೈ ಮಾಡ್ತೀನಿ. ಎಲ್ಲ ತಗೋ ಕೇಳ್ತೀನಿ. ನಿಮ್ಮ ಅಪ್ಪಂಗೆ ಹೇಳಿದ್ರೆ ಬೈತಾನೆ, ಅಷ್ಟೊಂದು ದುಡ್ಡು ಕೊಟ್ಟಿವಿ ಏನು ಮಾಡ್ತಿದ್ದೀನಿ ನೀನು ಅಂತ. ಕೊಡ್ಲಿಲ್ಲ ಅಂದರೆ ಒಯ್ಯ ಬಂದು ಹೇಳ್ತೀನಿ ಅಂದವನೇ. ಹೋಗು ಹೆಂಗಾರು ಹೇಳಂತೆ. ಥೂ ಇದು ಬೇರೆ ನಿಂದು. ನೋಡ್ತೀನಿ ತಡಿ. ನಿಂದ ಅಮ್ಮ ಕಣ್ಣೆ ಮಗ, ನಾನು ನಂಬ್ಕೋಬೇಡ. ಹೆಂಗಾರು ಕಳ್ಸು ಮಾಡಿ ಕವಿ ಫೋನ್ಗೆ ಹಾಕ್ಸ್ಬಿಡು. ಬೇಕಾದ್ರೆ ATM ಎತ್ಕೊಡ್ತಾಳೆ. ತಡಿ ಫೋನ್ ಮಾಡ್ತೀನಿ. ಆಯಿತು, ಮಾಡು. ಮಾಡೋದೆಲ್ಲ ಬರೀ ಇಂಥ ಕೆಲಸನೇ. ಅಯ್ಯೋ ಇದಕ್ಲೆ ಗೌರಿ ಅಲ್ಲೇ ನಿಂತಿದ್ದಿ ಸಾರು ಕೇಳ್ಬಿಟ್ಟು ಬಂದೆ. ಹೊಸಿನೇ ಇದ್ದಿ ಸಾರು. ಹೋಗ್ಲಿ ಬಿಡು, ನಮ್ಮ ಮನೇನೋ ಒಬ್ಬನಿಗೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.